ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ. ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತಹ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ. ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತಹ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ. ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತಹ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ.
ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ. ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಜರಾಬಾದ್ನ ಕೋಟೆ ಒಂದು ಭಾಗ ಕುಸಿತ ಆಗಿದೆ. ಮಳೆಯಿಂದ ಆಗಿರುವಂತ ಅವಾಂತರ ಹಾಸನದಲ್ಲಿ ಒಂದೆರಡಲ್ಲ, ನಿರಂತರವಾಗಿ ಸುರಿದಂತ ಮಳೆ ಅಕ್ಷರಶಃ ಜನರ ಬದುಕನ್ನ ಹೈರಾಣಾಗಿಸಿಬಿಟ್ಟಿದೆ. ಇದರ ನಡುವೆ ಐತಿಹಾಸಿಕ ಕೋಟೆಯೊಂದು ಈಗ ಕುಸಿತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುರಿದಂತ ಮಳೆ ಮುಂಜರಾಬಾದ್ ಕೋಟೆಯ ಒಳಭಾಗ ಕುಸಿತ ಆಗಿದೆ. ತಡರಾತ್ರಿ ಮುಂಜರಾಬಾದ್ ಕೋಟೆಯ ಗೋಡೆ ಕುಸಿತ ಆಗಿದೆ. ಸಕಲೇಶ್ಪುರದ ದೋಣಿಗಾಲ್ನಲ್ಲಿರುವಂತಹ ಮುಂಜರಾಬಾದ್ನ ಕೋಟೆ ಕುಸಿತ ಆಗಿದೆ. ನೋಡಿ, ಐತಿಹಾಸಿಕ ಕೋಟೆ ಇದು. ಈ ಕೋಟೆಯ ಹಿಂಭಾಗದ ಗೋಡೆ ಕುಸಿತ ಆಗಿರೋದು. ಸುರಿದಂತ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ರಿಂದಾಗಿ ಜನ ಹೈರಾಣಾಗಿದ್ರು. ಹಾಗೆ ಕೆಲವು ಐತಿಹಾಸಿಕ ಕೋಟೆಗಳು ಇಲ್ಲಿ ಇರುವಂತ ಮುಂಜರಾಬಾದ್ನಲ್ಲಿರುವಂತ ಈ ಕೋಟೆಯ ಹಿಂಭಾಗ ಕುಸಿತ ಆಗಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಸರಕು